ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ರಸ್ತೆಯಲ್ಲಿ ಒಂದು ಅಕ್ಕಿ ಕಾಳು ಬಿದ್ದಾಗ ಅದನ್ನು ನಿರ್ಲಕ್ಷ್ಯ ಮಾಡುವವರೇ ಹೆಚ್ಚು. ಅಕ್ಕಿ ಕಾಳಿನಿಂದ ಏನೂ ಆಗೋದಿಲ್ಲ ಅಂತ ಒಂದು ಅಕ್ಕಿ ಕಾಳನ್ನು ನಿರ್ಲಕ್ಷ್ಯ ಮಾಡಿ ಅದು ಹೋಗೋರು ಹೆಚ್ಚು. ಆದರೆ ಒಬ್ಬ ಕಲಾವಿದ ಆ ಅಕ್ಕಿ ಕಾಳನ್ನು ಇಟ್ಕೊಂಡು ಅದರ ಆಧಾರದಲ್ಲಿ ಒಂದು ಅದೇ ಗಾತ್ರದಲ್ಲಿ ಮೂರ್ತಿ ತಯಾರಿಸೋದು ಒಂದು ವಿಶೇಷ. ಕೊಪ್ಪಳದ ಪ್ರಕಾಶ್ ಶಿಲ್ಪಿ ಎನ್ನುವಂಥ ಶಿಲ್ಪಿ ಇವರು ಈಗಾಗಲೇ ಈ ಅಕ್ಕಿ ಕಾಳಿನ ಗಾತ್ರದಲ್ಲಿ ಕಲ್ಲಿನಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಶಿವಲಿಂಗವನ್ನು ತಯಾರಿಸುವಂಥವರು ಈಗ ಏನು ಕೊಪ್ಪಳದ ದಕ್ಷಿಣ ಭಾರತದ ಮಹಾಕುಂಭಮೇಳ ಅಂತ ನಡೀತಿರುವಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಈ ಸಂದರ್ಭದಲ್ಲಿ ಏನು ಈ ಭಾಗದ ಆರಾಧ್ಯ ದೈವ ಮತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವಂಥ ಗವಿಸಿದ್ದೇಶ್ವರ ಸ್ವಾಮಿಗಳ ಕರ್ತೃಗದ್ದಿಗೆ ಒಂದು ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತಿದ್ದರೆ ಅದು ಅಕ್ಕಿ ಕಾಳಿನ ಗಾತ್ರದಲ್ಲಿರುವಂಥ ಒಂದು ಮೂರ್ತಿ. ಗವಿಮಠದ ಪರಂಪರೆಯಲ್ಲಿ 11ನೇ ಪೀಠಾಧಿಪತಿಗಳಾದಂಥ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಈ ನಾಡಿನ ಆರಾಧ್ಯ ದೈವ ಅಂತ ಇದೆ. ಅವರ ಮೂರ್ತಿಯನ್ನು ಒಂದು ಗದ್ದಿಗೆಯನ್ನು ಗವಿಯಲ್ಲಿ ಮಾಡಿದ್ದು ಆ ಗದ್ದಿಗೆ ವಿಶೇಷವಾಗಿದೆ ಮತ್ತು ಆ ಗದ್ದಿಗೆಯನ್ನು ವೀಕ್ಷಣೆ ಮಾಡಿ ಬರುವಂಥವ್ರಿಗೆ ಈಗ ಅದೇ ರೂಪದಲ್ಲಿ ಅದೇ ಪ್ರತಿರೂಪದಲ್ಲಿ ಒಂದು ಅಕ್ಕಿ ಕಾಳಿನ ಗಾತ್ರದಲ್ಲಿರುವಂಥ ಕಲ್ಲಿನಲ್ಲಿ ಈಗ ಮೂರ್ತಿ ತಯಾರಾಗಿದೆ. ಅದು ಬರಿಗಣ್ಣಿನ ನೋಡಿದರೆ ಸ್ವಲ್ಪ ಕಷ್ಟ, ಆದರೆ ಅದನ್ನು ಸೂಕ್ಷ್ಮವಾಗಿ ನೋಡಿದಾಗ ಆ ಮೂರ್ತಿಯ ತದ್ರೂಪವಾಗಿರುವಂತೆ ಆ ಮೂರ್ತಿಯನ್ನು ಪ್ರಕಾಶ್ ಶಿಲ್ಪಿಯವರು ಕಟ್ಟಿರುವುದು ಒಂದು ವಿಶೇಷ. ಆ ಮೂರ್ತಿ ಕೆತ್ತಲು ಅವರಿಗೆ ಪ್ರೇರಣೆ ಆಗಿದ್ದೇ ಒಂದು ವಿಶೇಷವಂತೆ. ಅವರು ತಂದೆ ಏನು ಶೇಖಣಾಚಾರ್ಯ ಅವರ ಒಂದು ಸಮಾಧಿ ಇದೆ, ಅದಕ್ಕೆ ಗವಿಮಠದ ಮುಂದೆ ಹೋಗುವಾಗ ಅಲ್ಲಿ ಒಂದಿಷ್ಟು ದಾಸೋಹಕ್ಕೆ ಬಂದಿರುವಂಥ ಕಾಳುಗಳು ಬಿದ್ದಿದ್ದು ನೆಲದಲ್ಲಿ ಬಿದ್ದಿರುವ ಅಕ್ಕಿ ಕಾಳನ್ನು ಆಡ್ಕೊಂಡು ಬಂದು ಮನೆಯಲ್ಲಿ ಸಂಗ್ರಹ ಮಾಡ್ಕೊಂಡು, ಆದರೆ ಆ ಅಕ್ಕಿ ಕಾಳನ್ನು ನೋಡಿದಾಗ ಅವ್ರಿಗೆ ಯಾಕೋ ಈ ಅಕ್ಕಿ ಕಾಳಿನಷ್ಟೇ ಒಂದು ಮೂರ್ತಿಯನ್ನು ತಯಾರಿಸಬೇಕು ಮತ್ತು ಅದು ಗವಿಮಠದ ಗವಿಸಿದ್ದೇಶ್ವರ ಸ್ವಾಮಿಗಳ ಮೂರ್ತಿಯನ್ನು ತಯಾರಿಸಬೇಕು ಅನ್ನುವಂಥ ಇಚ್ಛೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ಏನು ಮೊನ್ನೆ ಜಾತ್ರೆಯ ದಿನ ಅವರು ಇಡೀ ದಿನ ಅಲ್ಲಿ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಯಾಕಂತೇಳಿದರೆ ಇದು ಇಡೀ ದಿನ ಅನ್ನೋದು ಹೇಳಿದರೆ ಒಂದು ಅಕ್ಕಿ ಕಾಳಿನಷ್ಟು ಸೂಕ್ಷ್ಮವಾಗಿರುವಂಥ ಇದರಲ್ಲಿ ಪ್ರತಿ ಕೆತ್ತನೆಗೂ ಸಹ ಅವರು ಶ್ರಮವಹಿಸಬೇಕು ಮತ್ತು ಇಲ್ಲಿ ಆ ಕಲಾವಿದನ ತಾಳ್ಮೆ, ಜಾಣ್ಮೆ ಮತ್ತು ಕೈ ಚಳಕ ತೀರಾ ಅವಶ್ಯಕವಾಗಿದೆ. ಯಾಕಂತೇಳಿದರೆ ಒಂದು ದೊಡ್ಡ ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತಿ ಅದಕ್ಕೆ ಆಕಾರ ಕೊಡೋದು ಒಂದು ಕಡೆ ಆಗಿದ್ದರೆ, ಆದರೆ ಚಿಕ್ಕ ಒಂದು ಕಲ್ಲಿನಲ್ಲಿ ಮೂರ್ತಿಯನ್ನು ಕೆತ್ತೋದು ಅಷ್ಟೇ ಸೂಕ್ಷ್ಮತೆ ಮತ್ತು ಅಷ್ಟು ತಾಳ್ಮೆಯನ್ನು ಬೇಕು. ಮತ್ತು ಇಡೀ ದಿನ ಅವರು ಅದಕ್ಕಾಗಿ ಮೀಸಲಿಟ್ಟು ಒಂದು ಕಲ್ಲಿನಲ್ಲಿ ಗವಿಸಿದ್ದೇಶ್ವರ ಮೂರ್ತಿಯನ್ನು ಕೆತ್ತಿರೋದು ಒಂದು ವಿಶೇಷವಾಗಿದೆ. ಅವರ ಕಾರ್ಯಕ್ಕೆ ಸಹ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಪ್ರಕಾಶ್ ಶಿಲ್ಪಿ ಈಗಾಗಲೇ ಕಲ್ಲಿನಲ್ಲಿ ಕೊಳಲನ್ನು ತಯಾರಿಸಿದ್ದು ಮತ್ತು ಕಲ್ಲಿನಲ್ಲಿ ಸರಪಳಿಯನ್ನು ತಯಾರಿಸಿದ್ದು ಮತ್ತು ಬೃಹದಾಕಾರದ ಮೂರ್ತಿಗಳನ್ನು ತಯಾರಿಸ್ತಾರೆ. ಅವರು ಮೂಲತಃ ಮೂರ್ತಿ ಕಲ್ಲು ಮತ್ತು ಲೋಹದಲ್ಲಿ ಮೂರ್ತಿ ತಯಾರಿಸುವ ಒಬ್ಬ ಕಲಾವಿದರಾಗಿದ್ದು, ಆದರೆ ಅವರು ಈಗ ಈ ಚಿಕ್ಕ ಕಲ್ಲುಗಳಲ್ಲಿ ಸಹ ಒಂದಿಷ್ಟು ಮೂರ್ತಿಯನ್ನು ತಯಾರಿಸಿದ್ದಾರೆ. ಆದರೆ ಅಕ್ಕಿ ಕಾಳಿನಷ್ಟೇ ಗಾತ್ರದ, ಅಂದರೆ ಅಕ್ಕಿ ಕಾಳು ಮತ್ತು ಮೂರ್ತಿಯನ್ನು ಅಕ್ಕಪಕ್ಕ ಇಟ್ಟಿದ್ದಾರೆ, ಅದರಷ್ಟೇ ಗಾತ್ರದಲ್ಲಿರುವಂಥ ಕಲ್ಲಿನಲ್ಲಿ ಇವತ್ತು ಗವಿಸಿದ್ದೇಶ್ವರ ಸ್ವಾಮಿಗಳ ಏನು ಗದ್ದಿಗೆಯಲ್ಲಿರುವಂಥ ಕರ್ತೃಗದ್ದಿಗೆಯ ಪ್ರತಿರೂಪವನ್ನು ಕಟ್ಟಿದ್ದಾರೆ. ಅದು ವಿಶೇಷವಾಗಿದೆ ಮತ್ತು ಪ್ರಕಾಶ್ ಶಿಲ್ಪಿಯ ಬಗ್ಗೆ ಸಾಕಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸುವಂತಾಗಿದೆ. ಈ ನಿಟ್ಟಿನಲ್ಲಿ ಏನು ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳಿಗೆ ಈ ಏನು ಅಕ್ಕಿ ಕಾಳಿನ ಗಾತ್ರದಲ್ಲಿರುವಂಥ ಮೂರ್ತಿಯು ಸಹ ಈಗ ಜನರಿಗೆ, ಅಂದರೆ ನೋಡುಗರಿಗೆ, ಆಸಕ್ತರಿಗೆ ನೋಡಲು ಸಿಗ್ತಾ ಇದೆ. ಗವಿಸಿದ್ದೇಶ್ವರ ಮಠದ ಹತ್ರ ನಮ್ಮ ತಂದೆಯವರು ಸ್ಮಾರಕ ಮಾಡಿದ್ದಾರೆ. ಅದ್ರ ಕೆಲಸ ಪ್ರಾರಂಭ ಇರೋದ್ರಿಂದ ಅಲ್ಲಿ ಹೋಗೋದು ಬರೋದು ಮಾಡುವಾಗ ಜಾತ್ರೆ ನಿಮಿತ್ತ ಸ್ವಲ್ಪ ದಾರಿ ಬಂದಾಗಿದ್ದಕ್ಕೆ ವೆಹಿಕಲಲ್ಲೇ ಬಿಟ್ಟು ಏನು 4 kg ನಡ್ಕೊಂಡು ಮಠದ ಕಡೆ ಹೋಗ್ಬರೋಣ ಸಾಯಂಕಾಲ ಬಂದಾಗ ಬಹುಶಃ ಲಕ್ಷಾಂತರ ಜನ ಕೊಪ್ಪಳ ಜಾತ್ರೆಗೆ ಆಗಮಿಸುವ ಸಂದರ್ಭದಲ್ಲಿ ದಾಸೋಹದ್ದು ದೊಡ್ಡ ಪ್ರತೀತಿ ಗವಿಸಿದ್ದೇಶ್ವರ ಮಠದ ಬಗ್ಗೆ. ಆ ಥರ ಒಂದಾಗ ಇಲ್ಲ ಅಕ್ಷತೆ ಕಾಳು ಮಠದ ಮುಂದೆ ಸ್ವಲ್ಪ ಬಿದ್ದಿದ್ದು, ಅದು ಅಕ್ಷತೆ ಅಂದಾಗ ಈ ಜಾಗದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಅದು. ನಮ್ಮ ತಂದೆಯವ್ರ ಕಾಲದಾಗಿದ್ದನು ಯಾರೋ ಸಂಕಲ್ಪ ಅಂತ ಪ್ರಶ್ನೆ ಅಂತ ವಿಭಾಗ ಮಾಡಿದಾಗ ಕೇಳೋಂಥದ್ದು ಮಾಡೋದು. ಅಕ್ಷತೆ ನೋಡಿದ ತಕ್ಷಣ ಅನ್ನಪೂರ್ಣೇಶ್ವರಿ ಇಲಾಖೆದ ಭಾವನೆಯಿಂದ ಒಂದೊಂದು ಅಕ್ಕಿ ಕಾಳನ್ನು ಎತ್ತಿ ಕೈಯಲ್ಲಿ ಹಿಡ್ಕೊಂಡು ಹಾಗೆ ಹೊರಟು ಬಂದು ಬಂದಮೇಲೆ 2-3 ದಿವಸ ಹಾಗೆ ತಂದು ಅಕ್ಷತೆಯಲ್ಲಿ ಮನೆಯಲ್ಲಿ ಅಪರಿಚಿತವಾಗಿದ್ದ ಹೇಳೋದು ಪ್ರಶ್ನೆ ಹೇಳೋಂಥ ಸಂದರ್ಭ ಇತ್ತು. ಆ ಡಬ್ಬಿ ಒಳಗೆ ಹಾಕಿದ್ದು ಯಾರಿಗೋ ಸಂಕಲ್ಪ ಮಾಡಿ ಕೇಳುವಾಗ ಹೊಸ ಅಕ್ಕಿ ನೋಡೋದ್ರೊಳಗೆ ಇವು ಮಠದ ಅಕ್ಕಿ ಇಲ್ಲಿ ಯಾಕೆ ಬಂದು ಒಂದು ಮನಸ್ಸು ಕಾಡ್ತಿತ್ತು. ಅದು ಏನೋ ಒಂದು ಅದೃಷ್ಟ ಗವಿಸಿದ್ದೇಶ್ವರನ ಬಂದು ನೆಲೆಸಿದ್ದಾರೆ ಅಂತ ತಿಳ್ಕೊಂಡು ಅದೇ ಒಂದು ಅಕ್ಕಿಯಷ್ಟು ಒಂದು ಗಾತ್ರದ ಕಲ್ಲಿನ ಚೂರಿನಲ್ಲಿ ಕರ್ತೃಗದ್ದಿಗೆ ಗವಿಸಿದ್ದೇಶ್ವರ ಮೂರ್ತಿಯನ್ನು ಯಾಕೆ ಎತ್ತಬಾರ್ದು ಅನ್ನೋ ಸಂಕಲ್ಪದ ಮೇಲೆ ಒಂದು ದಿವಸ ಕೂತ್ಕೊಂಡು ಜಾತ್ರೆ ದಿನ ಎಲ್ಲರೂ ಆ ಥರ ಸೇವೆ ಮಾಡಿದ್ರೆ ಒಂದು ಅಕ್ಷತೆ ಕಾಳ ಸ್ಟವ್ ಕಲ್ಲಿನ ಚೂರಿನಲ್ಲಿ ಅದು ಶ್ರೀ ಗವಿಸಿದ್ದೇಶ್ವರ ಕರ್ತೃಗದ್ದಿಗೆ ಮೂರ್ತಿಯನ್ನು ಮಾಡಿ ತಮಗೆಲ್ಲ ತೋರಿಸ್ಬೇಕಂತ ಸಂಕಲ್ಪ ಮೇಲೆ
ಮಾಡಿದ್ದುಂಟು ಸರ್. ಅತಿ ಸಣ್ಣದಂದರೆ ಆ ಮಕ್ಕಿಗಷ್ಟೇ ಕಲ್ಲಿನ ಚೂರಿನಲ್ಲಿ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಕೆತ್ತಿದ್ದುಂಟು. ಅದಾದಮೇಲೆ ಶಿವಲಿಂಗ ಕೆತ್ತಿದ್ದುಂಟು. ಹೀಗೆ ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ ಎಷ್ಟು ದವಸ ಧಾನ್ಯಗಳು ನಾವು ಈ ಪ್ರಪಂಚದಲ್ಲಿ ಇರ್ತಾವೋ ಎಲ್ಲ ಧಾನ್ಯದಲ್ಲಿ ಒಂದೊಂದು ಆಕಾರದ ಒಂದು ಪ್ರತಿಮೆಯನ್ನು ಕೆತ್ತಬೇಕು ಸಂಕಲ್ಪದ. ನೋಡೋಣ ಭಗವಂತ ನಮ್ಮೆಲ್ಲರ ಆಶೀರ್ವಾದ ಮೇಲೆ ಯಾವ್ಯಾವುದೊಂದು ಸಂಕಲ್ಪ ಈಡೇರಿಸ್ತಾನೋ ಆ ಕಾಯಕ ಹೆಂಗೆ ನಡೀತದೆ ನೋಡೋಣ. ಆದರೆ ಪ್ರಕಾಶ್ ಶಿಲ್ಪಿ ಮುಂದಿನ ದಿನಗಳಲ್ಲಿ ಏನು ಒಂದು ದೇವರನ್ನು ಪ್ರತಿ ಧಾನ್ಯದಲ್ಲೂ ಕಾಣ್ತೇವೆ, ಆ ಧಾನ್ಯದ ಗಾತ್ರದಲ್ಲಿ ಅದು ಕಡಲೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಧಾನ್ಯಗಳು ಸಹ ಬೇರೆ ಬೇರೆ ಮೂರ್ತಿಗಳನ್ನು ಕೆತ್ತುವಂಥ ಅಭಿಲಾಷೆ ಹೊಂದಿದ್ದೇನೆ ಅನ್ನುವಂಥ ಮಾತು ಹೇಳಿದ್ರೆ, ಒಟ್ಟಾರೆಯಾಗಿ ಹೇಳೋದಾದರೆ ಪ್ರಕಾಶ್ ಶಿಲ್ಪಿ ಕಾರ್ಯ ನಿಜವಾಗೂ ಮೆಚ್ಚಲೇಬೇಕಾಗಿದ್ದಂತೆ. ಶರಣ ಪಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.